ಶಕ್ತಿ ಪ್ರದರ್ಶನ ಒಗ್ಗಟ್ಟಿನ ಸಂದೇಶ ಡಿಕೆಶಿ ಬಣದಿಂದ ರಣಕಹಳೆ ಸಿಎಂ ಬಣದ ದಲಿತ ಅಸ್ತ್ರಕ್ಕೆ ಡಿಕೆ ಬಣದಿಂದಲೂ ಕೂಡ ಪ್ರತ್ಯಸ್ತ್ರ ಪ್ರಯೋಗ ಶಕ್ತಿ ಪ್ರದರ್ಶನವಾಗ್ತಾ ಇದೆ ಸಿಎಂ ಬಣದ ದಲಿತ ಅಸ್ತ್ರಕ್ಕೆ ಡಿಕೆ ಬಣದಿಂದಲೂ ಕೂಡ ಪ್ರತ್ಯಸ್ತ್ರದ ಪ್ರಯೋಗ ಆಗ್ತಾ ಇದೆ ಹೊಸದೊಂದು ಆಟವನ್ನ ಓಡಿದ್ರ ಹಾಗಿದೆ ಡಿಸಿಎಂ ಡಿಕೆಶಿ ಬಣದ ಶಾಸಕರು ಅನ್ನುವಂತಹ ಪ್ರಶ್ನೆ ಮಾಗಡಿ ಶಾಸಕ ಬಾಲಕೃಷ್ಣ ಹುಟ್ಟುಹಬ್ಬದ ನೆಪದಲ್ಲಿ ನೋಡಿ ಒಗ್ಗಟ್ಟು ಪ್ರದರ್ಶನ ಆಗ್ತಾ ಇದೆ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಡಿಕೆಶಿ ಬಣದ ಮೀಟಿಂಗ್ ಆಗಿದೆ ರಾತ್ರಿ ನಡೆದಂತಹ ಭೋಜನ ಕೂಟದಲ್ಲಿ 40 ಶಾಸಕರು ಡಿಕೆಶಿ ಬಣದ ಶಾಸಕರು ಒಗ್ಗಟ್ಟು ಪ್ರದರ್ಶನವನ್ನ ಮಾಡ್ತಾ ಇರುವಂತಹ ಫೋಟೋ ವೈರಲ್ ಆಗ್ತಾ ಇದೆ ಸಚಿವರಾದಂತಹ ಡಿ ಸುಧಾಕರ್ ಮಂಕಾಳ ವೈದ್ಯ ಶಾಸಕ ಬಾಲಕೃಷ್ಣ ಸಿಪಿ ಯೋಗೇಶ್ವರ್ ಟಿಬಿ ಜಯಚಂದ್ರ ಕದಲೂರು ಉದಯ್ ರವಿ ಗಣಿಗ ಬಸವರಾಜ ಶಿವಗಂಗಾ ಕುಣಿಗಲ್ ರಂಗನಾಥ್ ಪ್ರಕಾಶ್ ಕೋಳಿವಾಡ ಆನೇಕಲ್ ಶಿವಣ್ಣ ಗಣೇಶ್ ಹುಕ್ಕೇರಿ ಉನ್ನಾಳಿ ಶಾಂತನಗೌಡ ರಮೇಶ್ ಬಂಡಿ ಸಿದ್ದೇಗೌಡ ವೆಂಕಟೇಶ್ ಪಾವಗಡ ಎನ್ಎ ಹ್ಯಾರಿಸ್ ನಯನ ಮೋಠಮ್ಮ ಹೀಗೆ 40ಕ್ಕೂ ಹೆಚ್ಚು ಶಾಸಕರು ನಿನ್ನೆ ನಡೆದಂತಹ ಸಭೆಯಲ್ಲಿ ಪಾಲ್ಗೊಂಡಿರ್ತಾರೆ ಬಾಲಕೃಷ್ಣ ಅವರ ಹುಟ್ಟುಹಬ್ಬದ ನೆಪ ಬೇಕಷ್ಟೇ ಸೊ ಬಾಲಕೃಷ್ಣ ಅವರ ನೆಪದಲ್ಲಿ ಅವರಿಗೆ ವಿಶಸ್ಸನ್ನ ಮಾಡುವಂತಹ ಮೂಲಕವಾಗಿ ಎಲ್ಲ ಒಂದು ಕಡೆ ಸೇರ್ತಾರೆ ಆ ಒಂದು ಕಡೆ ಸೇರಿದಂತಹ ಶಾಸಕರು ಯಾರು ಎಸ್ ಇವರೆಲ್ಲ ಡಿಕೆಶಿ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ನಾಯಕರೆಲ್ಲ ಒಂದು ಕಡೆ ಆ ಕಡೆ ನೋಡಿದ್ರೆ ಸಿದ್ದರಾಮಯ್ಯ ಟೀಮ್ನವರು ಟ್ರಿಪ್ಪು ಈ ಕಡೆ ನೋಡಿದ್ರೆ ಬಾಲಕೃಷ್ಣ ಅವರ ಹುಟ್ಟುಹಬ್ಬದ ನೆಪವಾಗಿ ಅದನ್ನು ಮಾಡಿಕೊಂಡು 40 ಶಾಸಕರು ಭಾಗಿಯಾಗಿದ್ದಾರೆ ನಿನ್ನೆ ಭೋಜನ ಕೂಟದಲ್ಲಿ ಶಕ್ತಿ ಪ್ರದರ್ಶನ ಆಗ್ತಾ ಇದೆ ಒಗ್ಗಟ್ಟಿನ ಸಂದೇಶವನ್ನ ಕೂಡ ಸಾರ್ತಾ ಇದ್ದಾರೆ ಈಗಾಗಲೇ ಡಿಕೆ ಬಣದಿಂದಲೂ ಕೂಡ ರಣಕಹಳೆ ಮೊಳಗ್ತಾ ಇದೆ ಹೊಸದೊಂದು ಹಾಗಿದ್ರೆ ಆಟವನ್ನ ಶುರು ಮಾಡಿದ್ರ ಶಾಸಕರು ಅವ್ರು ಹಿಂಗೆ ಮಾಡ್ತಾರೆ ನಾವೇನು ಕಮ್ಮಿ ನಮ್ಮ ಒಗ್ಗಟ್ಟನ್ನು ಕೂಡ ತೋರ್ಸೋಣ ಅವರೇನು ಒಗ್ಗಟ್ಟನ್ನ ತೋರಿಸೋದು ಅಂತ ಹೇಳಿ ಒಳಗೆ ಈ ರೀತಿಯಾಗಿ ಆಗ್ತಾ ಇದೆಯಾ ಹಾಗಿದ್ರೆ ನಾವು ಎಷ್ಟು ಜನ ಶಾಸಕರಿದ್ದೇವೆ ಬೆಂಬಲವಾಗಿ ನಿಂತ್ಕೊಳ್ತಾ ಇದ್ದೇವೆ ಸಪೋರ್ಟನ್ನು ನೀಡ್ತಾ ಇದ್ದೇವೆ ಡಿಕೆಶಿ ಅವರಿಗೆ ಯಾರೆಲ್ಲ ಇದ್ದೀವಿ ಬನ್ನಿ ಎಲ್ಲ ಅಂತ ಹೇಳಿ ಸೇರಿರುವಂತಹ ರೀತಿಯಾಗಿಯೂ ಕೂಡ ಕಾಣಿಸ್ತಾ ಇದೆ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇದೆ ಸೊ ಆ ಕಡೆ ಸಿಎಂ ಅವರ ಟೀಮ್ ಈಗಾಗಲೇ ಟ್ರಿಪ್ಪನ್ನು ಮಾಡ್ತಾ ಇದ್ರೆ ಈ ಕಡೆ ನೋಡಿದ್ರೆ ಡಿಕೆಶಿ ಅವರ ಟೀಮ್ ಕೂಡ ಈಗಾಗಲೇ ತಮ್ಮ ಒಗ್ಗಟ್ಟನ್ನು ಪ್ರದರ್ಶನ ಮಾಡ್ತಿದ್ದಾರೆ ಇದೇ ವಿಚಾರ ಸಂಬಂಧವಾಗಿ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್ ಎಸ್ ರೂಪೇಶ್ ಏನಾಗ್ತಾ ಇದೆ ಕಾಂಗ್ರೆಸ್ನ ವಲಯದಲ್ಲಿ ಏನೆಲ್ಲ ಆಗ್ತಾ ಇದೆ ಆ ಕಡೆ ನೋಡಿದ್ರೆ ಸಿದ್ದರಾಮಯ್ಯ ಅವರ ಟೀಮ್ ಟ್ರಿಪ್ ಅಂತ ಹೇಳಿ ಹೋದ್ರೆ ಈ ಕಡೆ ನೋಡಿದ್ರೆ ಎಲ್ಲರೂ ಕೂಡ ಬರ್ಡೇ ಪಾರ್ಟಿಯಲ್ಲಿ 40ಕ್ಕಿಂತಲೂ ಹೆಚ್ಚು ಶಾಸಕರು ಕೂಡ ಭಾಗಿಯಾಗಿರುವಂಥದ್ದು ಇವೆಲ್ಲವೂ ಕೂಡ ಏನು ಸಂದೇಶವನ್ನ ಸಾರ್ತಾ ಇದೆ ಇದು ಬರ್ಡೇ ಪಾರ್ಟಿ ಅಷ್ಟೇನಾ ಅಥವಾ ಇನ್ನೇನಾದರೂ ಸಭೆ ಮೀಟಿಂಗ್ಗಳು ಆಗಿದೆಯಾ ಈ ಒಂದು ಫಂಕ್ಷನ್ನಲ್ಲಿ ಕುಸುಮ ರಾಜಕಾರಣದಲ್ಲಿ ಅಷ್ಟೇ ತೋರಿಕೆ ಆಗಿರತಕ್ಕಂಥ ಒಂದಿಷ್ಟು ಕಾರ್ಯಕ್ರಮಗಳಿದ್ರೆ ಅದ್ರ ಹಿಂದೆ ಅಜೆಂಡಾಗಳು ಒಂದಿಷ್ಟು ಸೆಟ್ಟಿಂಗ್ಗಳು ಇದ್ದೇ ಇರುತ್ತೆ ಯಾಕಂದ್ರೆ ಬರ್ಡೇ ಪಾರ್ಟಿ ಅಂತ ಹೇಳಿ ಎಷ್ಟು ಜನ ಸೇರ್ಲೇಬೇಕಂತಿಲ್ಲ ಅದು ಕೂಡ 45-50 ಜನ ಶಾಸಕರೇ ಇಟ್ಕೊಂಡು ಅದೇ ರೀತಿಯಾಗಿ 2-3 ಸಚಿವರುಗಳು ಕೂಡ ಭಾಗಿಯಾಗ್ತಾರೆ ಅಂತಾರೆ ಒಂದಿಷ್ಟು ರಾಜಕೀಯ ಚರ್ಚೆ ಸಹಜವಾಗಿ ಆಗುತ್ತೆ ಹೀಗಾಗಿ ಇಲ್ಲಿ ಕೇವಲ ಬರ್ಡೇ ಮಾತ್ರ ಅಲ್ಲ ರಾಜಕೀಯವನ್ನು ಕೂಡ ಮಾಡ್ತಾರೆ ರಾಜಕಾರಣಿಗಳ ಮೇಲೆ ರಾಜಕೀಯ ಮಾಡಲೇಬೇಕು ಹೀಗಾಗಿ ಇಲ್ಲಿಗ ಡಿಕೆ ಶಿವಕುಮಾರ್ ಸಂದೇಶವನ್ನ ರವಾನಿಸಬೇಕು ಏನಂತ ಹೇಳಿದ್ರೆ ತಮ್ಮ ಬಲವನ್ನ ಸಾಬೀತು ಮಾಡಬೇಕು ಯಾಕಂದ್ರೆ ಪ್ರತಿ ಬಾರಿ ಚರ್ಚೆ ಬಂದಾಗಲೂ ಕೂಡ ಮೊದಲೆಲ್ಲ ಡಿಕೆ ಶಿವಕುಮಾರ್ ಯಾರಿದೆ ಅಕ್ಕಪಕ್ಕ 1-2-3 ಜನ ಇರ್ತಾರ ಅನ್ನೋ ಚರ್ಚೆಗಳಿತ್ತು ಅದಾದ ಬಳಿಕ 10-20 ಜನ ಶಾಸಕರ ಬಲ ಇತ್ತು ಅಂತ ಈಗ 40-45 ಜನ ಶಾಸಕರ ಬಲ ಡಿಕೆ ಶಿವಕುಮಾರ್ಗೆ ಇದೆ ಅಂತ ಹೇಳಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಆದ್ರೆ ಹೈಕಮಾಂಡ್ ಇರತಕ್ಕಂಥ ಟೆನ್ಷನ್ ಅಂತ ಹೇಳಿದ್ರೆ ಡಿಕೆ ಶಿವಕುಮಾರ್ ಅವರು ಶಾಸಕರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಪಕ್ಷವನ್ನ ಮುನ್ನಡೆಸ್ಕೊಂಡು ಹೋಗ್ತಾರ ಅಂತ ಹೇಳಿ ಡಿಕೆ ಶಿವಕುಮಾರ್ ಸಂಘಟನಾ ಚಾತುರ್ಯತೆ ಇರಬಹುದು ಅದು ಮನಿ ಮ್ಯಾನೇಜ್ಮೆಂಟ್ಗಳಿರ್ಬಹುದು ಅದೇ ರೀತಿಯಾಗಿ ಪಕ್ಷ ಸಂಘಟನೆ ಎಲ್ಲವೂ ಕೂಡ ಚೆನ್ನಾಗೇ ಮಾಡ್ತಾರೆ ಆದ್ರೆ ಅಧಿಕಾರವನ್ನ
ಕೊಟ್ಟಾಗ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡ್ತಾರೆ, ಅದೇ ರೀತಿಯಾಗಿ ತಮ್ಮೊಂದಿಗೆ ಎಲ್ಲರನ್ನೂ ಕೂಡ ತೆಗೆದುಕೊಂಡು ಹೋಗುವಂತ ಗುಣಲಕ್ಷಣಗಳು ನಾಯಕನಿಗೆ ಇರಬೇಕಾಗುತ್ತೆ, ಕೇವಲ ಆದೇಶವನ್ನು ಮಾಡೋದಲ್ಲ. ಹೀಗಾಗಿ ಡಿ ಕೆ ಶಿವಕುಮಾರ್ ಎಲ್ಲೋ ಒಂದ್ ಕಡೆ ಸಂಘಟನಾತ್ಮಕವಾಗಿ ಈ ರೀತಿಯಾಗಿ ಎಲ್ಲರನ್ನೂ ಒಟ್ಟಿಗೆ ಜೊತೆಗೆ ತೆಗೆದುಕೊಂಡು ಹೋಗೋದ್ರಲ್ಲಿ ಎಡುತ್ತಾರಂತೇಳಿ. ಯಾಕಂತ ಹೇಳಿದ್ರೆ ಈಗ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರಿಗೆ ಪ್ರಬಲವಾಗಿರ್ತಕ್ಕಂಥ ದಲಿತ ನಾಯಕರುಗಳು, ಒಬಿಸಿ ನಾಯಕರುಗಳು, ಹಾಗೆ ಇಲ್ಲಿ ಅಲ್ಪಸಂಖ್ಯಾತ ನಾಯಕರುಗಳ ಬಲ ಕೂಡ ಇದೆ. ಆ ರೀತಿಯಾಗಿರ್ತಕ್ಕಂಥ ಸೋಷಿಯಲ್ ಇಂಜಿನಿಯರಿಂಗ್ ಅನ್ನ ಸಿದ್ದರಾಮಯ್ಯನವರು ಒಂದು ಅತ್ಯುತ್ತಮ ರೀತಿಯಲ್ಲಿ ಮಾಡ್ಕೊಂಡಿದ್ದಾರೆ. ಆದ್ರೆ ಡಿ ಕೆ ಶಿವಕುಮಾರ್ ಆಗ ಮಾಡ್ಕೊಂಡಿದ್ದಾರೆ ಕೇಳಿದ್ರೆ ಇಲ್ಲ. ಒಂದು 4 ಪ್ರಬಲ ಅಲ್ಪಸಂಖ್ಯಾತ ನಾಯಕರು ಡಿ ಕೆ ಶಿವಕುಮಾರ್ ಬಣದಲ್ಲಿ ಯಾರು ಅಂತ ಹೇಳಿದ್ರೆ ಇಲ್ಲ. ಒಬಿಸಿ ನಾಯಕರು ಅತಿ ಹೆಚ್ಚು ಎಲ್ಲಿದ್ದಾರೆ ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಬಣದಲ್ಲಿ ಮಾತ್ರ. ಹಾಗೆ ದಲಿತ ನಾಯಕರುಗಳು ಎಲ್ಲರೂ ಕೂಡ ಇಲ್ಲಿ ಡಿ ಕೆ ಶಿವಕುಮಾರ್ ಒಪ್ಕೊಳ್ತಾರೆ ಅಂತ ಇಲ್ಲ. ಆ ರೀತಿಯಾಗಿರ್ತಕ್ಕಂಥ ಒಂದಿಷ್ಟು ಸೋಷಿಯಲ್ ಇಂಜಿನಿಯರಿಂಗ್ ಅನ್ನು ಡಿ ಕೆ ಶಿವಕುಮಾರ್ ಮಾಡಬೇಕಾಗುತ್ತೆ. ಹೀಗಾಗಿ ತಮ್ಮ ಬಲವನ್ನು ಹೆಚ್ಚಳ ಮಾಡ್ಕೊಳ್ಳೋದು ಮತ್ತೊಂದು ಕಡೆ, ಅದೇ ರೀತಿಯಾಗಿ ಎಲ್ಲರನ್ನೂ ಕೂಡ ಒಂದಾಗಿ ತೆಗೆದುಕೊಂಡು ಹೋಗುವಂತ ಒಂದು ಸಂದೇಶವನ್ನು ರವಾನಿಸಬೇಕಾಗುತ್ತೆ. ಹೈಕಮಾಂಡ್ ಇರ್ತ ಟೆನ್ಷನ್ ಅಂತ ಡಿ ಕೆ ಶಿವಕುಮಾರ್ ಅವರು ಪಕ್ಷವನ್ನು ಮುನ್ನಡೆಸಿದ್ದಾರೆ. ಹಾಗಾಗಿ ಸಂಘಟನೆಯಲ್ಲಿ ಯಾವ ರೀತಿ ಸಮಸ್ಯೆಗಳಿಲ್ಲ, ಆಡಳಿತವನ್ನು ಕೂಡ ಚೆನ್ನಾಗಿ ಮಾಡೋರು. ಆದ್ರೆ ಎಲ್ಲರನ್ನೂ ತೆಗೆದುಕೊಂಡು ಹೋಗುವಂತ ಗುಣಲಕ್ಷಣಗಳು ಇದೆಯಾ ಅಂತ ಹೇಳಿದ್ರೆ ಇಲ್ಲ ಅಂತೇಳಿ ಬಹುತೇಕ ನಾಯಕರು ಹೇಳ್ತಾರೆ. ಹೀಗಾಗಿ ಡಿ ಕೆ ಶಿವಕುಮಾರ್ ಪ್ರೂವ್ ಮಾಡಬೇಕಾಗತ್ತೆ. ಹೀಗಾಗಿ ಮೊನ್ನೆ ಶಾಸಕರ ಸಭೆಯನ್ನ ಮಾಡಿದ್ರು. ಇದೀಗ ಬರ್ಡೇ ಪಾರ್ಟಿಗಳನ್ನ ಡಿ ಕೆ ಶಿವಕುಮಾರ್ ಪರವಾಗಿ ಮಾಡಲಾಗ್ತಾ ಇದೆ. ಹೀಗಾಗಿ ಒಂದು ತನ್ನ ಸಂಘಟನಾ ಚಾತುರ್ಯತೆಯನ್ನ ಅಥವಾ ತನ್ನದು ಶಾಸಕರಿದ್ದಾರೆ ಅನ್ನುವಂಥ ಸಂದೇಶ ರವಾನಿಸೋದು, ಅದೇ ರೀತಿಯಾಗಿ ಇಲ್ಲಿ ತಮ್ಮ ಪರ ಅಗತ್ಯ ಬಿದ್ದಾಗ ತಮ್ಮ ಬಲವನ್ನು ತೋರಿಸೋದಕ್ಕೂ ಕೂಡ ಈ ಎಲ್ಲಾ ಮೀಟಿಂಗ್ಗಳು, ಸಭೆಗಳಲ್ಲೂ ಕೂಡ ಪ್ರಿಪರೇಷನ್ ಅಂತ ಹೇಳಲಾಗ್ತಾ ಇದೆ. ಡಿ ಕೆ ಶಿವಕುಮಾರ್ ಹಿಂದೆ ಇಲ್ಲಿ ಸಿದ್ದರಾಮಯ್ಯನವರು ದಲಿತ ಅಸ್ತ್ರವನ್ನು ಹೇಗೆ ಹೂಡ್ತಾ ಇದ್ದಾರೋ, ಹೀಗಾಗಿ ತಮ್ಮ ಆಪ್ತರ ಅಸ್ತ್ರವನ್ನ ಡಿ ಕೆ ಶಿವಕುಮಾರ್ ಹೂಡ್ತಾ ಇದ್ದಾರೆ. ಇವೆಲ್ಲದೂ ಕೂಡ ಸಾಂಕೇತಿಕವಾಗಿ ಅಥವಾ ಪರೋಕ್ಷವಾಗಿ ಹೈಕಮಾಂಡ್ ಕನ್ವಿನ್ಸ್ ಮಾಡುವಂತಹ ಒಂದಿಷ್ಟು ಪ್ರಯತ್ನ ಅಂತೇಳಿ ಹೇಳಬಹುದು. ಕುಸುಮ, ಎಸ್ ಸರ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.